Morning, my dear students. Welcome to Political Science online class. Dear students, in previous video we have learned topic like meaning, definitions and features of written constitution. Today in this video we are going to discuss in unwritten ಕಾನ್ಸ್ಟಿಟ್ಯೂಷನ್. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಸಂವಿಧಾನದ ವಿಧಗಳಲ್ಲಿ ಒಂದಾದಂತಹ ಲಿಖಿತ ಸಂವಿಧಾನದ ಕುರಿತಾಗಿ ತಿಳಿದಿದ್ದೇವೆ. ಅದರ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸಂವಿಧಾನದ ವಿಧಾನಗಳಲ್ಲಿ ಮತ್ತೊಂದು ಪ್ರಮುಖ ವಿಧವಾದಂತಹ ಅಲಿಖಿತ ಸಂವಿಧಾನದ ಕುರಿತಾಗಿ ತಿಳಿಯೋಣ. ಸೊ ಫಸ್ಟ್ ಆಫ್ ಆಲ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ರಿಟನ್ ಡೌನ್. ಈ ಒಂದು ಅಲಿಖಿತ ಸಂವಿಧಾನ ಅಥವಾ ಅನ್ರಿಟನ್ ಅಂತ ಹೇಳಿದರೆ ಆ ಹೆಸರೇ ಸೂಚಿಸುತ್ತೆ ನೋಡಿ. ಇದು ಬರವಣಿಗೆಯ ರೂಪದಲ್ಲಿ ಇಲ್ಲದೇ ಇರುವಂತಹ ಸಂವಿಧಾನ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು. ಹಾಗಿದ್ರೆ ಮೀನಿಂಗ್ ಏನು, ಇದರ ಒಂದು ಅರ್ಥ ನೋಡೋದಾದರೆ, ಇನ್ ರಿಟನ್ ಕಾನ್ಸ್ಟಿಟ್ಯೂಷನ್ ಮೋಸ್ಟ್ ಆಫ್ ದಿ ಪ್ರೊವಿಷನ್ಸ್ ಆರ್ ನಾಟ್ ದಿ ರಿಟನ್ ಡೌನ್ ಬಟ್ ದಿ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ದಿ ಕಂಟ್ರಿ ಇಸ್ ಕ್ಯಾರಿಡ್ ಆನ್ ಬೈ ದಿ ಕಸ್ಟಮ್ಸ್, ಟ್ರೆಡಿಷನ್ಸ್, ಯೂಸೇಜಸ್, ಕನ್ವೆನ್ಷನ್ಸ್ ಆ್ಯಂಡ್ ಪ್ರಾಕ್ಟೀಸ್. ಸಾಮಾನ್ಯವಾಗಿ ಅಲಿಖಿತ ಸಂವಿಧಾನ ಅಂತಂದರೆ ಸರ್ಕಾರದ ಮೂಲ ವ್ಯವಸ್ಥೆ, ಅಂಗರಚನೆ, ಆಡಳಿತ ವಿಧಾನ ಮತ್ತು ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಲಿಖಿತ ರೂಪದಲ್ಲಿರದೆ ಕಾಲಕ್ರಮೇಣವಾಗಿ ರೂಢಿ, ಪದ್ಧತಿ ಮತ್ತು ಸಂಪ್ರದಾಯಗಳ ಮೂಲಕ ರೂಪಿಸಲ್ಪಟ್ಟಿರುವಂಥದ್ದೇ ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ ರೂಢಿ, ಸಂಪ್ರದಾಯ ಅಥವಾ ಕಾಲಕ್ರಮೇಣವಾಗಿ ಬೆಳೆದು ಬಂದಿರುವಂಥ ಸಂವಿಧಾನ ಆಗಿರುತ್ತೆ ವಿನಃ ಯಾವುದೇ ರೀತಿಯಾದಂಥ ಲಿಖಿತ ವ್ಯವಸ್ಥೆಗಳು ಇಲ್ಲದೇ ಇರುವಂಥದ್ದು. ಇನ್ ದಿಸ್ ಟೈಪ್ಸ್ ಎ ಸ್ಪೆಷಲ್ ಮೆಥಡ್ಸ್ ಫಾರ್ ಅಮೆಂಡ್ಮೆಂಟ್ ಈಸ್ ಅಡಾಪ್ಟೆಡ್. ಸೊ ಇಲ್ಲಿ ಏನಾಗಿರುವಂಥದ್ದು, ನಾವು ಈ ರೀತಿಯಾದಂಥ ಒಂದು ಕಾಲಕ್ರಮೇಣವಾಗಿ ಬೆಳೆದು ಬಂದಿರುವಂಥ ಸಂವಿಧಾನ ಅಂತ ಇದನ್ನು ನಾವು ಕರಿತೀವಿ. ಇಲ್ಲಿ ಅಲಿಖಿತ ಸಂವಿಧಾನ ಎನ್ನುವಂಥದ್ದು ಅಂದರೆ ಅಲಿಖಿತ ಸಂವಿಧಾನಕ್ಕೆ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ತಿದ್ದುಪಡಿಯನ್ನು ಮಾಡುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಇಟ್ ಈಸ್ ದಿ ಪ್ರೊಡಕ್ಟ್ ದಿ ಹಿಸ್ಟ್ರಿ ಆ್ಯಂಡ್ ಹ್ಯಾಸ್ ಬೀನ್ ಇವ್ಯಾಲ್ಯೂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಒಂದು ಕಾಲಕ್ರಮೇಣವಾಗಿ ಬೆಳೆದು ಬಂದಿರುವಂಥದ್ದು. ಹ್ಯಾನ್ಸ್ ಇಟ್ ಈಸ್ ರಿಗಾರ್ಡೆಡ್ ಆ್ಯಸ್ ಆ್ಯನ್ ಇವ್ಯಾಲ್ಯೂಡ್ ಕಾನ್ಸ್ಟಿಟ್ಯೂಷನ್. ಇದು ಬೆಳೆದು ಬಂದಂತಹ ಸಂವಿಧಾನ ಅಂತ ನಾವು ಸಾಮಾನ್ಯವಾಗಿ ಕರೆಯುವಂಥದ್ದು. ಇಟ್ ಈಸ್ ನಾಟ್ ಫ್ರೇಮ್ಡ್ ಬೈ ಎನಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆ್ಯಂಡ್ ಡಸ್ ನಾಟ್ ಕೇಮ್ ಇನ್ ಟು ಫೋರ್ಸ್ ಫ್ರಮ್ ದಿ ಪರ್ಟಿಕ್ಯುಲರ್ ಡೇಟ್. ನಾಟ್ ಕೇಮ್ ಟು ದಿ ಪರ್ಟಿಕ್ಯುಲರ್ ಡೇಟ್. ಇದು ಏನಾಗಿರುವಂಥದ್ದು, ಕಾಲಕ್ರಮೇಣವಾಗಿ ವಿಕಾಸಗೊಂಡು ಬಂದಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು ನೋಡ್ತೀವಿ. ಒಂದು ನಿರ್ದಿಷ್ಟ ಸಂವಿಧಾನ ರಚನಾ ಸಭೆಯಿಂದ ಅಥವಾ ರಾಜ್ಯಾಂಗ ರಚನಾ ಸಭೆಯಿಂದ ರಚಿಸಲ್ಪಡದೆ ಒಂದು ನಿರ್ದಿಷ್ಟ ದಿನಾಂಕದಂದಿಯೂ ಸಹ ಇದು ಏನಾಗಿರಲ್ಲ, ಜಾರಿಗೆ ಇರದೇ ಇರುವಂಥದ್ದನ್ನು ಬರೋದಿಲ್ಲ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಾರಿಗೆ ಬಂದಿರೋದಿಲ್ಲ. ಯಾಕಪ್ಪ ಅಂತಂದರೆ ಇದು ರಚನೆ ಆಗೇ ಇಲ್ಲ. ಇದು ಏನಾಗಿರುವಂಥದ್ದು, ಒಂದು ಕಸ್ಟಮ್ಸ್ ಇರ್ಬೋದು, ಟ್ರೆಡಿಷನ್ಸ್ ಇರ್ಬೋದು, ನಮ್ಮ ಸಂಪ್ರದಾಯ ಇರ್ಬೋದು, ಆಚಾರ ವಿಚಾರದ ಮೂಲಕವಾಗಿ ಏನು ಮಾಡಿರುವಂಥದ್ದು, ರೂಢಿ ಸಂಪ್ರದಾಯಗಳ ಮೂಲಕವಾಗಿಯೇ ಬಂದಿರುವಂಥದ್ದು. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ UK is the only example for an unwritten constitution. It is generally called the child of accidents. ಸೊ ಆಧುನಿಕ ಜಗತ್ತಿನಲ್ಲಿ ಇಂಗ್ಲೆಂಡ್ ಸಂವಿಧಾನವು ಮಾತ್ರ ಅಲಿಖಿತ ಸಂವಿಧಾನಕ್ಕೆ ಉತ್ತಮವಾದಂಥ ಉದಾಹರಣೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಏಕೈಕ ನಿದರ್ಶನವಾಗಿರುವಂಥದ್ದು. ಇದನ್ನು ನಾವು ಸಾಮಾನ್ಯವಾಗಿ ಇಂಗ್ಲೆಂಡಿನ ಸಂವಿಧಾನವನ್ನು ಆಕಸ್ಮಿಕಗಳ ಶಿಶು ಎಂದು ಕರೆಯುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆಕ್ಸಿಡೆಂಟಲ್
ಚೈಲ್ಡ್ ಅಂತ, ಆಕ್ಸಿಡೆಂಟ್ ಆಫ್ ಚೈಲ್ಡ್ ಅಂದರೆ ಆಕಸ್ಮಿಕ ಶಿಶು. ಈಗ ಇಂಗ್ಲೆಂಡ್ನೆಲ್ಲ ಹೇಗಪ್ಪ ಅಂತಂದರೆ ಅಲ್ಲಿ ಅಲಿಖಿತ ಸಂವಿಧಾನ ಇದೆ. ಕೇವಲ ಇಂಗ್ಲೆಂಡ್ ಮಾತ್ರ ಆಧುನಿಕ ಪ್ರಪಂಚದಲ್ಲಿ ಅಲಿಖಿತ ಸಂವಿಧಾನವನ್ನು ಹೊಂದಿರುವಂಥ ರಾಷ್ಟ್ರ ಅಂತ ನಾವು ಕರಿತೀವಿ. ಅಲ್ಲಿ ವ್ಯವಸ್ಥೆಗಳು ಹೇಗಿದೆಯಪ್ಪ ಅಂತಂದರೆ ನೋಡಿ, ಇಲ್ಲಿ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟ್ರು ಯಾವ ರೀತಿಯಾಗಿ ಎಲೆಕ್ಟ್ ಮಾಡಬೇಕು ಎನ್ನುವಂಥದ್ದು ಸಂವಿಧಾನದಲ್ಲಿ ತಿಳಿಸಿದ್ದಾರೆ. ಬಟ್ ಇಂಗ್ಲೆಂಡಲ್ಲಿ ಹಾಗಲ್ಲ. ಇಂಗ್ಲೆಂಡಲ್ಲಿ ಏನಿರುವಂಥದ್ದು, ಅಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ರಾಷ್ಟ್ರಪತಿಗಳು ಇರ್ತಾರೆ. ಸೇಮ್ ನಮ್ಮಲ್ಲಿ ಇಂಡಿಯಾ ಇಸ್ ಎ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಟು ದಿ ಇನ್ಸ್ಪೈರ್ ಆನ್ ಇಂಗ್ಲೆಂಡ್. ಭಾರತ ಎನ್ನುವಂಥದ್ದು ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಇದು ಯಾರಿಂದ ನಾವು ಪ್ರಭಾವಿತರಾಗಿ ಈ ರೀತಿಯಾದಂಥ ಸಂಸದೀಯ ಮಾದರಿ ಸರ್ಕಾರವನ್ನು ಅಳವಡಿಸಿಕೊಂಡಿದ್ವಿ? ಇಂಗ್ಲೆಂಡ್ ಮಾದರಿಯ ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ವಿ. ಇಂಗ್ಲೆಂಡ್ನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅದು ಬರ್ಕೊಂಡಿಲ್ಲ. ಇಟ್ಸ್ ನಾಟ್ ಎ ರಿಟರ್ನ್ ಡೌನ್. ಬಟ್ ಇಂಡಿಯಾದಲ್ಲಿ ನಾವು ಆ ರೀತಿಯಾದಂಥ ವ್ಯವಸ್ಥೆ ಮಾಡಿಲ್ಲ. ಏನು ಮಾಡ್ಕೊಂಡಿದ್ವಿ? ಸಂವಿಧಾನದಲ್ಲಿ ಸಂಸದೀಯ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಂಡಿದ್ವಿ. ಆ ರೀತಿ ಯಾವ ರೀತಿಯಾಗಿ ಸಂಸದೀಯ ಸರ್ಕಾರ ವ್ಯವಸ್ಥೆ ನಡಿಬೇಕು ಎನ್ನುವಂಥದ್ದನ್ನು ಬರೆದು ಲಿಖಿತ ರೂಪದಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನೇ ಲಿಖಿತ ಸಂವಿಧಾನ ಅಂತ ಕರೆದಿರುವಂಥದ್ದು. ಈಗ ಇಂಗ್ಲೆಂಡ್ನಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಅಲ್ಲಿಯೂ ಸಹ ನಾವು ಗೌರ್ಮೆಂಟಲ್ಲಿ 3 ಆರ್ಗನ್ಸನ್ನು ನೋಡ್ತೀವಿ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. 3 ರೀತಿಯಾದಂಥ ಅಂಗಗಳು ಇಂಗ್ಲೆಂಡಲ್ಲೂ ಸಹ ಇದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ನಮ್ಮಲ್ಲಿ ನೋಡಿ, ಶಾಸಕಾಂಗ ಏನು ಮಾಡಬೇಕು, ಕಾರ್ಯಾಂಗ ಏನು ಮಾಡಬೇಕು, ನ್ಯಾಯಾಂಗ ಏನು ಮಾಡಬೇಕು ಎನ್ನುವಂಥದ್ದನ್ನು ಲಿಖಿತ ರೂಪದಲ್ಲಿ ಬರೆದಿಡಲಾಗಿದೆ. ಆದರೆ ಇಂಗ್ಲೆಂಡಲ್ಲೂ ಸಹ ಈ 3 ಅಂಗಗಳಿದೆ. ಈ 3 ಅಂಗ ಭಾರತದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೋ ಅದೇ ರೀತಿಯಾದಂಥ ಕೆಲಸವನ್ನು ಇಂಗ್ಲೆಂಡಲ್ಲೂ ಸಹ ಮಾಡುತ್ತೆ. ಆದರೆ ಇಂಗ್ಲೆಂಡಲ್ಲಿ ಬರ್ಕೊಂಡಿಲ್ಲ, ಭಾರತದಲ್ಲಿ ಬರ್ಕೊಂಡಿದೆ. ವ್ಯತ್ಯಾಸ ಇಷ್ಟೇ ಇರುವಂಥದ್ದು. ಸೊ ಇಂಗ್ಲೆಂಡ್ ಆರ್ ನಾಟ್ ಎ ರಿಟರ್ನ್ ಡೌನ್, ಬಟ್ ಇಂಡಿಯಾ ಇಸ್ ಎ ರಿಟರ್ನ್ ಡೌನ್. ಅಂದರೆ ಭಾರತದಲ್ಲಿ ಈ ರೀತಿಯಾದಂಥ ಸರ್ಕಾರ ವ್ಯವಸ್ಥೆಗಳಿರ್ಬೋದು, ಜನರ ಹಕ್ಕು ಮತ್ತು ಕರ್ತವ್ಯಗಳಿರ್ಬೋದು, ಎಲ್ಲದೂ ಸಹ ಬರವಣಿಗೆ ರೂಪದಲ್ಲಿ ಸಂವಿಧಾನದಲ್ಲಿ ಒಂದು ಕಡೆ ದಾಖಲೆಯಾಗಿದೆ. ಅದೇ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ. ಆದರೆ ಇಂಗ್ಲೆಂಡ್ನಲ್ಲಿ ಅಲಿಖಿತ ಸಂವಿಧಾನ ಇದ್ದರೂ ಸಹಿತವಾಗಿ ಅಲ್ಲಿಯ ಜನರು ಎನ್ನುವಂಥವರು ತಮ್ಮ ಪರಂಪರೆ, ಸಂಪ್ರದಾಯ ಹೇಗೆ ಆಚರಣೆಯಲ್ಲಿ ಮಾಡಿಕೊಂಡು ಬಂದರೂ ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕೆಲಸವನ್ನು, ತಮ್ಮ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಗೆ, ಅಲಿಖಿತ ಸಂವಿಧಾನಕ್ಕೆ ಉತ್ತಮವಾದಂಥ ಉದಾಹರಣೆ ಒಂದೇ ಒನ್ ಎಕ್ಸಾಂಪಲ್. ಇಡೀ ಆಧುನಿಕ ಪ್ರಪಂಚದಲ್ಲಿ ಯಾವ ರಾಷ್ಟ್ರನೂ ಸಹ ಈ ರೀತಿಯಾದಂಥ ಅಲಿಖಿತ ಸಂವಿಧಾನವನ್ನು ಹೊಂದಿಲ್ಲ. ಕೇವಲ ಇಂಗ್ಲೆಂಡ್ ಮಾತ್ರ ಅಲಿಖಿತ ಸಂವಿಧಾನವನ್ನು ಹೊಂದಿರುವಂಥ ರಾಷ್ಟ್ರ ಅಂತ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಡೆಫಿನೇಷನ್ಸ್. ಸೊ ದಿ ವೇರಿಯಸ್ ಡೆಫಿನೇಷನ್ಸ್ ನೋಡಿ, ಬಹಳಷ್ಟು ವ್ಯಾಖ್ಯೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಒಬ್ಬರದು ಅಂದರೆ ವ್ಯಾಖ್ಯೆ ಏನಪ್ಪ ಈ ಅಲಿಖಿತ ಸಂವಿಧಾನ ಅಂತಂದರೆ ಏನು ಅಂತ ಹೇಳಿರೋದ್ರಲ್ಲಿ ಒಬ್ಬರು ಪ್ರೊಫೆಸರ್ ಸಿ.ಎಫ್. ಸ್ಟ್ರಾಂಗ್. ಎ ಕಾನ್ಸ್ಟಿಟ್ಯೂಷನ್ ಈಸ್ ಆನ್ ಜನರಲಿ ಕಾಲ್ಡ್ ಅನ್ರಿಟನ್ if it was ground on the basis of customs rather than written law. ಸೊ ಇಲ್ಲಿ ಏನಾಗಿರುವಂಥದ್ದು, ಇಲ್ಲಿ ಪ್ರೊಫೆಸರ್ ಸಿ.ಎಫ್. ಸ್ಟ್ರಾಂಗ್ ಎನ್ನುವಂಥವರು ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದ ಸಂವಿಧಾನವನ್ನು ಲಿಖಿತ ಸಂವಿಧಾನ ಎಂದು ಕರೆಯಲಾಗಿದೆ ಅಂತ ಸ್ಟ್ರಾಂಗ್, ಅಕಾರ್ಡಿಂಗ್ ಟು ಸಿ.ಎಫ್. ಸ್ಟ್ರಾಂಗ್ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವರು ಹೇಳೋ ಪ್ರಕಾರ ಲಿಖಿತ ರೂಪಕ್ಕಿಂತನೂ ಸಹ ಮಿಗಿಲಾಗಿರುವಂಥದ್ದು, ಅಂದರೆ ಶ್ರೇಷ್ಠವಾಗಿರುವಂಥದ್ದು, ಸಂಪ್ರದಾಯ ಮೂಲಕವಾಗಿ ಬಂದಿರುವಂಥದ್ದು, ಅದನ್ನು ಜನರು ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಅಲಿಖಿತ ಸಂವಿಧಾನ ಅಂತ ಕರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ಅಲಿಖಿತ ಅಂತಂದರೆ ಏನು, ಲಿಖಿತ ಅಂತಂದರೆ ಏನು ಅಂತಂದರೆ,
ಈಗ ನಾವು ಒಂದು ರೋಡಲ್ಲಿ ಹೋಗ್ತಾ ಇರಬೇಕಿದ್ರೆ ಸೈಡಲ್ಲಿ ಒಂದು ದೇವರ ಮನೆ ಇರುತ್ತೆ ಅಥವಾ ದೇವಸ್ಥಾನ ಇರುತ್ತೆ. ಆವಾಗ ಅಲ್ಲಿ ರೋಡಲ್ಲಿ ಹೋಗ್ತಾ ಇರಬೇಕಿದ್ರೆ, ನಡ್ಕೊಂಡು ಹೋಗ್ತಾ ಇರಬೇಕಿದ್ರೆ ಚಪ್ಪಲಿಯನ್ನು ತೆಗೆದು ಕೈ ಮುಕ್ಕೊಂಡು ಹೋಗೋದು ಒಬ್ಬ ವ್ಯಕ್ತಿ ಮಾಡಿದ ಅಂತ ಇಟ್ಕೊಳ್ಳೋಣ. ಆಗ ಅವನನ್ನು 10 ಜನ ನೋಡ್ತಾ ಇರ್ತಾರೆ. ಆ 10 ಜನರು ಮತ್ತೆ ಆ ಒಂದು ರೋಡಲ್ಲಿ ಹೋಗುವಾಗ ಅದೇ ಒಂದು ಸ್ಥಳದಲ್ಲಿ ಚಪ್ಪಲಿಯನ್ನು ತೆಗೆದು ಕೈ ಮುಗಿದು ಹೋಗ್ತಾರೆ. ಆ 10 ಜನರನ್ನು ಮತ್ತೆ 100 ಜನರು ನೋಡ್ತಾ ಇರ್ತಾರೆ. ಅವರು ಆ 100 ಜನರು ಸಹ ಅದೇ ರೀತಿಯಾಗಿ ಮಾಡ್ತಾರೆ. ಆ 100 ಜನರನ್ನು 1000 ಜನರು ನೋಡ್ತಾ ಇರ್ತಾರೆ. ಮತ್ತೆ ಆ 1000 ಜನರು ಮಾಡ್ತಾರೆ. ಅದೇ ರೀತಿಯಾಗಿ ಲಕ್ಷಾಂತರ ಜನರು ಇದೇ ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ತಾರೆ. ಅಲ್ಲಿ ಆ ದೇವಸ್ಥಾನ ಬಂದ ತಕ್ಷಣ ಚಪ್ಪಲಿಯನ್ನು ತೆಗೆದು ಕೈ ಮುಗಿದು ಹೋಗುವಂಥದ್ದು. ಇದು ಪರಂಪರೆ ಅಥವಾ ಸಂಪ್ರದಾಯ. ಇದು ಲಿಖಿತ ರೂಪದಲ್ಲಿ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಆದರೆ ಏನಾಗುತ್ತೆ, ಜನರು ಎಲ್ಲರೂ ಸಹ ಫಾಲೋ ಮಾಡ್ತಾರೆ. ಅದು ಅಲಿಖಿತ. ಇದು ಈ ರೀತಿ ವ್ಯವಸ್ಥೆಯಲ್ಲಿದೆ ಅಂದರೆ ನಾನು ಸಣ್ಣ ಎಕ್ಸಾಂಪಲಿಗೆ ಕೊಟ್ಟಿರುವಂಥದ್ದು. ಈ ರೀತಿ ವ್ಯವಸ್ಥೆ ಇಂಗ್ಲೆಂಡಲ್ಲಿದೆ. ಆದರೆ ಅದೇ ಸ್ಥಳದಲ್ಲಿ ಚಪ್ಪಲಿ ತೆಗೆದು ಕೈ ಮುಗಿದು ಹೋಗಬೇಕು ಆ ದೇವರಿಗೆ ಅಂತ ಭಾರತದಲ್ಲಿ ಬರೆದಿಡಲಾಗಿದೆ. ಅದು ಲಿಖಿತ. ನಾನು ಎಕ್ಸಾಂಪಲಿಗೆ ಹೇಳ್ತಾ ಇದ್ದಿದ್ದು ಅಷ್ಟೇ. ಭಾರತದಲ್ಲಿ ಇದು ಬರ್ಕೊಂಡಿದೆ, ಜನರು ಮಾಡ್ತಾರೆ, ಸಂವಿಧಾನದಲ್ಲಿ ಬರ್ಕೊಂಡಿದೆ ಅಂತ. ಆದರೆ ಇಂಗ್ಲೆಂಡ್ನಲ್ಲಿ ಸಂಪ್ರದಾಯ ಅಂತ ಜನರು ಏನು ಮಾಡ್ತಾರೆ, ಆ ಪರಂಪರೆಯನ್ನು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ ಜನರು ಎನ್ನುವಂಥವರು. ಸಾಮಾನ್ಯವಾಗಿ ಕಾನೂನುಗಳಾದರೂ ಅಷ್ಟೇ. ಹಾಗಾಗಿ ಸಂವಿಧಾನದಲ್ಲಿ ಎಲ್ಲವನ್ನೂ ಸಹ ಅಥವಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಸಹ ಲಿಖಿತದಲ್ಲಿ ಇರಬಹುದು ಇಂಗ್ಲೆಂಡ್ನಲ್ಲಿ. ಆದರೆ ಬಹಳಷ್ಟು ಅನ್ರಿಟನ್ನಲ್ಲಿ ಇರುವಂಥದ್ದು, ಅಲಿಖಿತ ರೂಪದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಲ್ಲೂ ಸಹ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ವ್ಯವಸ್ಥೆ ಇದೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವಂಥದ್ದು ಇದೆ. ಭಾರತದಲ್ಲಿ ಬರ್ಕೊಂಡಿದೆ 18 ವರ್ಷ ಮೇಲ್ಪಟ್ಟಂಥವರು ಮತದಾನದ ಅಧಿಕಾರವನ್ನು ಚಲಾಯಿಸಬಹುದು, ಮತವನ್ನು ಹಾಕಲಿಕ್ಕೆ ಯೋಗ್ಯರಿದ್ದಾರೆ ಅಂತ. ಆದರೆ ಇಂಗ್ಲೆಂಡಿನಲ್ಲಿ ಹಾಗಿಲ್ಲ, ಬರ್ಕೊಂಡಿಲ್ಲ. ಅದೊಂದು ವ್ಯವಸ್ಥೆ ನಡೆದು ಬಂದಿರುವಂಥದ್ದು. ನಮ್ಮಲ್ಲಿ ಲೋಕಸಭಾ ಅಥವಾ ವಿಧಾನಸಭೆಗೆ ಕಂಟೆಸ್ಟ್ ಮಾಡಬೇಕು ಅಂತಂದರೆ 25 ಇಯರ್ಸ್ ಆಗಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಟು ದಿ ರಿಟರ್ನ್ ಡೌನ್ ಬರೆದುಕೊಂಡಿದೆ, 25 ವರ್ಷ ವಯಸ್ಸಾಗಬೇಕು ಅಂತ. ಆದರೆ ಇಂಗ್ಲೆಂಡ್ನಲ್ಲಿ ಆ ರೀತಿಯಾದಂಥ ಏಜ್ ಲಿಮಿಟೇಷನ್ ಎನ್ನುವಂಥದ್ದು ಇದೆ. ಆದರೆ ಏನಾಗಿಲ್ಲ, ಅದು ಬರೆದುಕೊಂಡಿಲ್ಲ, ಅನ್ರಿಟನ್. ಯಾವುದೇ ಲಿಖಿತ ರೂಪದಲ್ಲಿ ಇಲ್ಲದೆ ಅಲಿಖಿತ ರೂಪದಲ್ಲಿ ಎಲ್ಲ ವ್ಯವಸ್ಥೆಗಳು ನಡೆದರೆ, ಅಥವಾ ಅಲ್ಲಿಯ ಒಂದು ಸರ್ಕಾರ ಇರ್ಬೋದು, ರಾಜ್ಯ ಇರ್ಬೋದು, ಜನರ ಹಕ್ಕು ಮತ್ತು ಕರ್ತವ್ಯಗಳಿರ್ಬೋದು, ಎಲ್ಲದೂ ಸಹ ಅಲಿಖಿತ ರೂಪದಲ್ಲಿ ಇದ್ದರೆ ಅದನ್ನು ಅಲಿಖಿತ ಸಂವಿಧಾನ ಅಂತ ನಾವು ಸಾಮಾನ್ಯವಾಗಿ ಕರೆಯುವಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ CF ಸ್ಟ್ರಾಂಗ್ ಸಹ ಅದೇ ರೀತಿಯಾಗಿ ಇರ್ತಾರೆ. ಕಾನ್ಸ್ಟಿಟ್ಯೂಷನ್ ಇಸ್ ಜನರಲಿ called written if it was ground of the basic of the customs rather than written law. ಸಾಮಾನ್ಯವಾಗಿ ಕಾನೂನುಗಳು ಏನಾಗಿರುತ್ತೆ, ಇಲ್ಲಿ ಬರೆದುಕೊಂಡಿರಲ್ಲ. ಆದರೆ ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದಂಥ ಸಂವಿಧಾನವೇ ಅಲಿಖಿತ ಸಂವಿಧಾನ ಅಂತ ಇಲ್ಲಿ ಸ್ಟ್ರಾಂಗ್ ರವರು ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ಡೆಫಿನೇಷನ್. ನೆಕ್ಸ್ಟ್, ಫೀಚರ್ಸ್. ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್. ಅಲಿಖಿತ ಸಂವಿಧಾನದ ಪ್ರಮುಖವಾದಂಥ ಲಕ್ಷಣಗಳು ಏನಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಓಕೆ, ಇಲ್ಲ, unwritten constitution is not clear, it is unsettled. ಸೊ ಅಲಿಖಿತ ಸಂವಿಧಾನವು ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲಗಳಿಂದ ಕೂಡಿರುವಂಥದ್ದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಗೊಂದಲ ಆಗುತ್ತೆ ಅಲ್ವಾ? ಅಂದರೆ ಏನಾದರೂ ಒಂದು ಬರ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಾ ಇರಬೇಕಿದ್ರೆ ಬೈಕೋ ಕಾರೋ ಏನೋ ಒಂದು ತೊಗೊಂಡು ಹೋಗ್ತಾ ಇರ್ತಾರೆ. ಆವಾಗ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇದ್ದರೆ ನಾವು ಅಲ್ಲಿ ಪಾರ್ಕ್ ಮಾಡೋದಿಲ್ಲ. ಯಾಕೆ? ನೋ ಪಾರ್ಕಿಂಗ್ ಅಂತ ಇದೆಯಲ್ಲ. ಒಂದು ವೇಳೆ ಅಲ್ಲಿ ಯಾರೂ ಸಹ ಗಾಡಿ ನಿಲ್ಲಿಸಬಾರ್ದು, ಗಾಡಿಯನ್ನು ಪಾರ್ಕ್ ಮಾಡಬಾರ್ದು ಅಂತ ಒಂದು ಸಂಪ್ರದಾಯ ಇದೆ, ಅಥವಾ ಅದೊಂದು ನಡ್ಕೊಂಡು ಬಂದಿದೆ, ಅದು ನಿಲ್ಲಿಸಬಾರ್ದಪ್ಪ ಅಷ್ಟೆ.
ಇಟ್ಸ್ ನಾಟ್ ಎ ರಿಟರ್ನ್ ಡೌನ್. ಅಲ್ಲಿ ಏನಾಗಿಲ್ಲ, ಬೋರ್ಡ್ ಹಾಕಲಾಗಿಲ್ಲ, ಬರೆದು ಹಾಕಿಲ್ಲ. ಆಗ ಯಾರೋ ಒಬ್ಬ ಬಂದು ಕೇಳ್ತಾನೆ, ಈಗ ನಾವೇ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಂತ ರೂಲ್ಸ್ ಇರುತ್ತೆ. ಬಟ್ ಏನಾಗಿರಲ್ಲ, ಅಲ್ಲಿ ಬೋರ್ಡ್ ಹಾಕಿರಲ್ಲ. ಆಗ ನಾವು ಹೋಗಿ ನಿಂತ್ಕೊಳ್ತೀವಿ, ಅಥವಾ ನಾವು ಅಲ್ಲಿ ಹೋಗಿ ಗಾಡಿಯನ್ನು ಪಾರ್ಕ್ ಮಾಡಿ ಇರ್ತೀವಿ. ಯಾವನೋ ಒಬ್ಬ ಬಂದ್ಕೊಂಡ್ಬಿಟ್ಟು ನಮ್ಮ ಹತ್ರ, ಯಾಕೆ ನೀನು ಅಲ್ಲಿ ಪಾರ್ಕ್ ಮಾಡಿದೆ, ಅಲ್ಲಿ ಗಾಡಿಯನ್ನು ನಿಲ್ಲಿಸೋ ಹಾಗೆ ಇಲ್ಲ ಅಂತ ಹೇಳ್ತಾನೆ. ಆಗ ನಾವೇನು ಕೇಳ್ತೀವಿ, ಎಲ್ಲಿ ಬರ್ಕೊಂಡಿದೆ ಅಂತ ಕೇಳ್ತೀವಿ. ನಾವು ಪಾರ್ಕಿಂಗ್ ಅಂತ ಹಾಕಬೇಕಿತ್ತಲ್ವ ಬೋರ್ಡು ಅಂತ ಅಲ್ವಾ. ನೋಡಿ, ಯಾವುದಾದ್ರೂ ಕಾಯಿದೆ, ಕಾನೂನು ಅಥವಾ ವ್ಯವಸ್ಥೆಗಳು ಲಿಖಿತ ರೂಪದಲ್ಲಿ ಇದ್ದರೆ ಮಾತ್ರ ನಾವು ನಂಬುತ್ತೀವಿ, ಅಲ್ಲಿ ಸ್ಪಷ್ಟತೆಯನ್ನು ಕಾಣ್ತೀವಿ. ಆದರೆ ಅಲಿಖಿತ ರೂಪದಲ್ಲಿದೆ, ಅಲ್ಲಿ ಬರ್ಕೊಂಡಿಲ್ಲ ಅಂತಂದರೆ ನಾವಲ್ಲಿ ಏನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಸ್ಪಷ್ಟತೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಗೊಂದಲಗಳಾಗುತ್ತೆ. ಇದು ಕೆಲವೊಮ್ಮೆ ಜಗಳಗಳಿಗೂ ಸಹ ಆಸ್ಪದ ಆಗುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಅಲ್ಲಿ ಯಾವುದೇ ವ್ಯವಸ್ಥೆ ಆದರೂ ಸಹಿತವಾಗಿ ಕಾನೂನುಗಳು ಇರ್ಬೋದು, ಸರ್ಕಾರದ ಅಧಿಕಾರಗಳಿರ್ಬೋದು, ಜನರ ಹಕ್ಕು ಕರ್ತವ್ಯಗಳಿರ್ಬೋದು, ಏನೇ ಇದ್ದರೂ ಸಹಿತವಾಗಿ ಅದು ಏನಾಗಿರಬೇಕಾಗತ್ತೆ, ಇಷ್ಟುದೇ ಕಂಪಲ್ಸರಿ ರಿಟರ್ನ್ ಡೌನ್. ಅದು ಬರ್ಕೊಂಡಿರಬೇಕಾಗತ್ತೆ. ಬರ್ಕೊಂಡಿದ್ರೆ ಮಾತ್ರ ನಾವು ಅದನ್ನು ಜಾಸ್ತಿಯಾಗಿ ನಂಬುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಅಲಿಖಿತ ಸಂವಿಧಾನ ಎನ್ನುವಂಥದ್ದು ಅತ್ಯಂತ ಹೆಚ್ಚು ಗೊಂದಲದಿಂದ ಕೂಡಿರುತ್ತೆ, ಅಸ್ಪಷ್ಟವಾಗಿರುತ್ತೆ ಮತ್ತು ಅನಿಶ್ಚಿತತೆಯಿಂದ ಕೂಡಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್ಸ್ ಆ್ಯಂಡ್ ಪವರ್ಸ್ ಆ್ಯಂಡ್ ಗವರ್ನಮೆಂಟ್ ಆರ್ ನಾಟ್ ಇನ್ ಡಾಕ್ಯುಮೆಂಟ್ಸ್. ಇಟ್ ಈಸ್ ನಾಟ್ ದಿ ಪ್ರಾಡಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ but evaluated through the customs, conventions, characters and individual decisions. ಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಮೂಲ ತತ್ವಗಳು ಅಥವಾ ಅಂಗರಚನೆ ಇರ್ಬೋದು, ಮುಂತಾದವುಗಳು ಲಿಖಿತ ರೂಪದಲ್ಲಿರುತ್ತೆ. ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುತ್ತೆ. ಆದರೆ ಸಂಪ್ರದಾಯಗಳು, ರೂಢಿ, ನಿಯಮಗಳು, ಕಾಲಕಾಲಕ್ಕೆ ಮೂಡಿಬಂದ ನ್ಯಾಯಾಂಗದ ವ್ಯಾಖ್ಯೆಗಳು ಹಾಗೂ ಕಾಲಕಾಲಕ್ಕೆ ರೂಪಿತವಾದ ಕಾನೂನುಗಳ ಮೂಲಕ ಈ ಒಂದು ಅಲಿಖಿತ ಸಂವಿಧಾನ ಎನ್ನುವಂಥದ್ದು ಬೆಳೆದು ಬಂದಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಭಾರತದಲ್ಲಿ ನಾನು ಆವಾಗ ಹೇಳಿದಾಗೆ ಏನು, ಭಾರತ ಮತ್ತು ಇಂಗ್ಲೆಂಡ್ ಎನ್ನುವಂಥದ್ದು ಒಂದೇ ರೀತಿಯಾದಂಥ ಸರ್ಕಾರ ಮಾದರಿಯನ್ನು ಅಳವಡಿಸಿಕೊಂಡಿದೆ. ಇಷ್ಟು ದೇ ಅಡಾಪ್ಟೆಡ್ ಆನ್ ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಎರಡೂ ಸಹ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಆದರೆ ನಮ್ಮಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಹೇಗಿರಬೇಕು, ಇಷ್ಟು ದಿ ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್. ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗವಾದಂಥ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಅಧಿಕಾರಿ ಕಾರ್ಯಗಳು ಏನು, ಮಿನಿಸ್ಟರ್ಸ್ ಯಾವ ರೀತಿ ಕೆಲಸ ಮಾಡಬೇಕು ಎನ್ನುವುದೆಲ್ಲವನ್ನು ಸಹಿತವಾಗಿ ನಾವು ಬರೆದಿಟ್ಟಿದ್ದೀವಿ. ಆದರೆ ಅಲಿಖಿತ ಸಂವಿಧಾನ ಇರುವಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸಂವಿಧಾನ ರಚನಾ ಸಭೆಯಿಂದ ಬರವಣಿಗೆ ಅಥವಾ ಬರೆದಿಡಲ್ಪಟ್ಟಿರೋದಿಲ್ಲ. ಅಲ್ಲಿ ಕಾಲಕ್ರಮೇಣವಾಗಿ ರೂಢಿಗಳು ಇರ್ಬೋದು, ಸಂಪ್ರದಾಯಗಳು ಇರ್ಬೋದು, ಅಥವಾ ಇನ್ನುಳಿದಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳು ಕಾಲಕ್ರಮೇಣವಾಗಿ ಬೆಳೆದು ಬಂದಿರುತ್ತೆ. ಜೊತೆಗೆ ಕೆಲವೊಂದಿಷ್ಟು ನ್ಯಾಯಾಲಯದ ತೀರ್ಪುಗಳನ್ನು, ಜಡ್ಜ್ಮೆಂಟ್ಗಳನ್ನು ಕಾಯ್ದಿರಿಸಿರ್ತಾರೆ. ಅದರ ಅನ್ವಯವಾಗಿ ಈಗ ಒಂದು ಕೇಸ್ ಕೋರ್ಟಿಗೆ ಬಂದಿದೆ ಅಂತಂದರೆ ಒಂದು ರೀತಿಯಾದಂಥ ನ್ಯಾಯಿಕ ವ್ಯವಸ್ಥೆ ಇದೆ ಅಂತಂದರೆ, ಅದೇ ರೀತಿಯಾದಂಥ ಕೇಸ್, ಸೇಮ್ ಕೇಸ್, ಸಿಮಿಲರ್ ಕೇಸ್ ಇನ್ನು 10 ವರ್ಷ ಬಿಟ್ಟು ಬಂದಾವಾಗ ಈ 10 ವರ್ಷ ಹಿಂದೆ ಕೊಟ್ಟಂಥ ಜಡ್ಜ್ಮೆಂಟನ್ನು ನೋಡಿ 10 ವರ್ಷದ ಮುಂದೆ ಬಂದಂಥ ಇದೇ ಸೇಮ್ ಕೇಸ್ ಬಂದಾವಾಗ, ಸಿಮಿಲರ್ ಕೇಸ್ ಬಂದಾವಾಗ, ಅದೇ ತರಹ ಕೇಸ್ ಬಂದಾವಾಗ ಆ ವ್ಯಕ್ತಿಗೂ ಸಹ ಅದೇ ರೀತಿಯಾದಂಥ ಈ 10 ವರ್ಷ ಹಿಂದೆ ಅವನಿಗೆ ತಪ್ಪು ಮಾಡಿದವನಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ರೋ ಅದೇ ರೀತಿ ಶಿಕ್ಷೆಯನ್ನು ಪ್ರೆಸೆಂಟಾಗಿ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾತ್ರ ಲಿಖಿತ ರೂಪದಲ್ಲಿ ಇರುತ್ತೆ, ಇನ್ನು ಕೆಲವೊಂದಿಷ್ಟು ರೂಢಿ ಮತ್ತು ಸಂಪ್ರದಾಯದ ಮೂಲಕ ಬೆಳೆದು ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಈಸಿಲಿ ಆ್ಯಂಡ್ ಫ್ರೀಕ್ವೆಂಟ್ಲಿ.
ಸಾಮಾನ್ಯವಾಗಿ ಅಲಿಖಿತ ಸಂವಿಧಾನವನ್ನು ನಾವು ಸರಳವಾಗಿ ಮತ್ತು ಪದೇ ಪದೇ ತಿದ್ದುಪಡಿ ಮಾಡಲು ಅವಕಾಶ ಇರುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಸ್ಟುಡಿ ಸೊ ನಾಟ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾನ್ಸ್ಟಿಟ್ಯೂಷನಲ್ ಲಾ ಆ್ಯಂಡ್ ಆರ್ಡಿನರಿ ಲಾ. ಸಾಮಾನ್ಯ ಕಾನೂನಿಗೂ ಮತ್ತು ಸಂವಿಧಾನಾತ್ಮಕ ಕಾನೂನಿಗೂ ವ್ಯತ್ಯಾಸ ಇರೋದಿಲ್ಲ. ಯಾಕಂತಂದರೆ ಇದು ಎರಡನ್ನೂ ಸಹಿತವಾಗಿ ಮಾಡುವಂಥದ್ದು ಪಾರ್ಲಿಮೆಂಟೇ ಆಗಿರುತ್ತೆ. ಸಂವಿಧಾನ ಅಂತ ಅಥವಾ ಸಂವಿಧಾನಾತ್ಮಕ ಕಾನೂನು ಅಂತ ಬೇರೆ ರೀತಿಯಾದಂಥ ಕಾನೂನು ಇಲ್ಲದೇ ಇರುವಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ನೋಡಲಿಕ್ಕೆ ಸಾಧ್ಯ. ಸೊ GST, ಭಾರತದಲ್ಲಿ GST ಎನ್ನುವಂಥ ಒಂದು ರೂಲ್ಸ್ ಇದೆ. ಅದು ಎಲ್ಲಿ ಕಾನ್ಸ್ಟಿಟ್ಯೂಷನಲ್ಲೇ ಸಂವಿಧಾನದಲ್ಲಿ ಸೇರಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ, ಅಥವಾ ಅದು ಕಾನ್ಸ್ಟಿಟ್ಯೂಷನಲ್ ಲಾ ಆಗುತ್ತೆ. ಅದೇ ರೀತಿಯಾಗಿ ಲ್ಯಾಂಡ್ ರೆವೆನ್ಯೂ, ಭೂ ಕಂದಾಯ, ಇದು ಏನಾಗುತ್ತೆ, ಇದು ಕಾಮನ್ ಲಾ, ಸಾಮಾನ್ಯ ಕಾನೂನು. ಅಂದರೆ ಈ ಎರಡರ ನಡುವೆ ವ್ಯತ್ಯಾಸವನ್ನು ನಾವು ಭಾರತದಲ್ಲಿ ಕಾಣ್ತೀವಿ. GST ಇರ್ಬೋದು, ಅದು ಕಾನ್ಸ್ಟಿಟ್ಯೂಷನಲ್ ಲಾ. ಅದೇ ರೀತಿಯಾಗಿ ಲ್ಯಾಂಡ್ ರೆವೆನ್ಯೂ, ಒಂದು ಭೂ ಕಂದಾಯ, ಸಾಮಾನ್ಯವಾದಂಥ ಒಂದು ಭೂಮಿಯ ಕಂದಾಯ ಅನ್ನುವಂಥದ್ದು, ಅದು ನಾವು ಕಾಮನ್ ಲಾ ಅಂತ ಕರಿತೀವಿ. ಸೊ ಇವೆರಡರ ನಡುವೆ ನಾವು ಡಿಫರೆನ್ಸ್ಗಳನ್ನು ನೋಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತು ಕಾಮನ್ ಲಾ ನಡುವೆ, ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕ ಕಾನೂನುಗಳ ನಡುವೆ ವ್ಯತ್ಯಾಸವನ್ನು ಕಾಣ್ತೀವಿ. ಯಾಕಪ್ಪ ಅಂತಂದರೆ ಸಂವಿಧಾನಾತ್ಮಕ ಕಾನೂನನ್ನು ಸಂವಿಧಾನ ತಜ್ಞರು ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಭೆಯ ಮೂಲಕವಾಗಿ ರಚಿಸಲ್ಪಟ್ಟಿರ್ತಾರೆ. ಆದರೆ ಸಾಮಾನ್ಯ ಕಾನೂನು ಎನ್ನುವಂಥದ್ದು ಪಾರ್ಲಿಮೆಂಟಿನ ಮೂಲಕವಾಗಿ ಅಥವಾ ಸಂಸತ್ತಿನ ಮೂಲಕವಾಗಿ ರಚಿಸಲ್ಪಟ್ಟಿರುತ್ತೆ. ಹಾಗಾಗಿ ಇದನ್ನು ತಿದ್ದುಪಡಿ ಮಾಡುವಂಥದ್ದು ಕಷ್ಟಕರವಾಗುತ್ತೆ. ನೋಡಿ, ಸಂವಿಧಾನದ ಕಾನೂನನ್ನು ತಿದ್ದುಪಡಿಯನ್ನು ಮಾಡುವಂಥದ್ದು ಬಹಳಷ್ಟು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇಂಗ್ಲೆಂಡ್ನಲ್ಲಿ ನೋಡಿ, ಇಂಗ್ಲೆಂಡ್ನಲ್ಲಿ ಅಲಿಖಿತ ಸಂವಿಧಾನ ಇದೆ. ಅಲಿಖಿತ ಸಂವಿಧಾನ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಈಸಿ. ಸೊ ನಾನು ಆವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಅಂತ. ಆ ನೋ ಪಾರ್ಕಿಂಗ್ ಬೋರ್ಡ್ ಇದ್ದರೆ ಆ ಬೋರ್ಡನ್ನು ಗೌರ್ಮೆಂಟ್ ಹಾಕಿರುತ್ತೆ ಅಥವಾ ಪೊಲೀಸರು ಹಾಕಿರ್ತಾರೆ. ಆ ಬೋರ್ಡನ್ನು ತೆಗೆದುಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ಗಳಿದೆ, ರೆಗ್ಯುಲೇಷನ್ಸ್ಗಳಿದೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಆದರೆ ಅಲ್ಲಿ ಬೋರ್ಡ್ ಇಲ್ಲ ಅಂತಂದರೆ ನಾವು ಏನು ಮಾಡ್ಬೋದಾಗಿದೆ, ಆ ನೋ ಪಾರ್ಕಿಂಗ್ ಏರಿಯಾ ಅಂತ ಯಾರೋ ಒಬ್ಬರು ಹೇಳಿದರೆ ಇಲ್ಲ, ಅದು ನಾವು ನಂಬೋದಿಲ್ಲ ಅಂತ ಈಸಿಯಾಗಿ ಆ ನೋ ಪಾರ್ಕಿಂಗ್ ಇರೋದನ್ನು ಆಗಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಅಂದರೆ ಆ ಸಂಪ್ರದಾಯವನ್ನು ತೆಗೆದುಹಾಕ್ಬೋದಲ್ವಾ, ಅಲ್ಲಿ ಗಾಡಿ ನಿಲ್ಲಿಸೋ ಹಾಗೆಲ್ಲ ಅನ್ನುವಂಥದ್ದನ್ನು ಸಾಧ್ಯ ಇದೆ. ಯಾಕೆ? ಇಟ್ಸ್ ನಾಟ್ ಎ ರಿಟರ್ನ್ ಡೌನ್, ಅದು ಏನಾಗಿಲ್ಲ, ಅಂದರೆ ಬರ್ಕೊಂಡಿಲ್ಲ. ಹಾಗಾಗಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಈಸಿಲಿ ಆ್ಯಂಡ್ ಫ್ರೀಕ್ವೆಂಟ್ಲಿ. ಅಲಿಖಿತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥದ್ದು ಸರಳ ಮತ್ತು ಸುಲಭವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ಎ ಫ್ಯೂ ಎಕ್ಸಾಂಪಲ್ ಫಾರ್ ಅನ್ರಿಟನ್ ಡಾಕ್ಯುಮೆಂಟ್ಸ್ ಇನ್ ಆ್ಯನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಸ್ ಆರ್ Magna Carta, the Great Charter of 1215, and Petitions of Rights of 1628. ಸೊ ನಾವಿಲ್ಲಿ ಮ್ಯಾಗ್ನಾ ಕಾರ್ಟಾವನ್ನು, ಇಂಗ್ಲೆಂಡ್ನ ಗ್ರೇಟ್ ಚಾರ್ಟರ್ 1215ರಲ್ಲಿ ಬಂದಂಥ ಮ್ಯಾಗ್ನಾ ಕಾರ್ಟಾ ಎನ್ನುವಂಥದ್ದು ಏನಿದೆ ಅದು ಬರೆದುಕೊಂಡಿದೆ. ಇಟ್ಸ್ ಎ ರೈಟ್ ಟು ಸಿಟಿಜನ್ಸ್. ಅಲ್ಲಿಯ ಪ್ರಜೆಗಳಿಗೆ ಹಕ್ಕುಗಳನ್ನು ಒದಗಿಸಿಕೊಡುವಂಥ ಗ್ರೇಟ್ ಚಾರ್ಟರ್ ಆಗಿತ್ತು ಇದು. ಪ್ರಜೆಗಳಿಗೆ ಹಕ್ಕುಗಳನ್ನು ಮತ್ತು ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಇಂಗ್ಲೆಂಡ್ನ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥ ಗ್ರೇಟ್ ಚಾರ್ಟರ್ ಅಂತ ನಾವು ಇದನ್ನು ಕರಿತೀವಿ. 1215ರಲ್ಲಿ ಬಂದಿರುವಂಥದ್ದು. ಇದು ಏನಾಗಿರುವಂಥದ್ದು ದಾಖಲೆಯ ರೂಪದಲ್ಲಿ ಇರುವಂಥದ್ದು ನಾವು ನೋಡ್ತೀವಿ. ಅಂದರೆ ಕೆಲವೊಂದಿಷ್ಟು ನ್ಯಾಯಾಲಯದ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಗಳಿರ್ಬೋದು, ಸ್ಟುಡಿ ಕೋರ್ಟ್ ಜಡ್ಜ್ಮೆಂಟ್, ನ್ಯಾಯಾಲಯದ ತೀರ್ಪುಗಳು ಇರ್ಬೋದು, ಮ್ಯಾಗ್ನಾ ಕಾರ್ಟಾ ಇರ್ಬೋದು, ಪಿಟಿಷನ್ಸ್ ಆಫ್ ದಿ ರೈಟ್ಸ್ ಆಫ್ 1628, ಹೀಗೆ ಕೆಲವೊಂದಿಷ್ಟು ದಾಖಲೆಗಳ ರೂಪದಲ್ಲಿ ಇಂಗ್ಲೆಂಡ್ನಲ್ಲಿ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಅಲಿಖಿತ ಸಂವಿಧಾನ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ. ಪದೇ ಪದೇ ಅದನ್ನು ಸುಲಭಯುತವಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಲಿಖಿತ ಸಂವಿಧಾನ ಇರುವಲ್ಲಿ ನ್ಯಾಯಾಂಗವು ತನ್ನ ನ್ಯಾಯಿಕ ವಿಮರ್ಶೆಯ ಮೂಲಕ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಅಧಿಕಾರವನ್ನು ಹೊಂದಿರುವುದಿಲ್ಲ. ಇಟ್ಸ್ ನಾಟ್ ಎ ಜುಡಿಷಿಯಲ್ ರಿವ್ಯೂ.
ನ್ಯಾಯಿಕ ವಿಮರ್ಶಾಧಿಕಾರ ಎನ್ನುವಂಥದ್ದು ಅಲಿಖಿತ ಸಂವಿಧಾನ ಇರುವಲ್ಲಿ ಇರುವುದಿಲ್ಲ. ಅಂದರೆ ಜನರ ಹಕ್ಕು ಮತ್ತು ಕರ್ತವ್ಯಗಳು ಇರ್ಬೋದು, ಅಥವಾ ಇನ್ನುಳಿದಂಥ ಜನರ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಸರ್ಕಾರದ ಅಧಿಕಾರ ಇರ್ಬೋದು, ಏನೇ ಇದ್ದರೂ ಸಹಿತವಾಗಿ ಸಂವಿಧಾನದಲ್ಲಿ ಬರ್ಕೊಂಡಿದ್ದಾವಾಗ ಆ ಸಂವಿಧಾನದ ರಕ್ಷಕನಾಗಿ ನ್ಯಾಯಾಂಗ ವ್ಯವಸ್ಥೆ ಎನ್ನುವಂಥದ್ದು ನಿಲ್ಲುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅಲಿಖಿತ ಸಂವಿಧಾನ ಇರುವಲ್ಲಿ ಈ ರೀತಿಯಾದಂಥ ಒಂದು ನ್ಯಾಯಿಕ ವಿಮರ್ಶೆಗೆ ಅಥವಾ ಸಂವಿಧಾನ ಬಾಹಿರವಾಗಿ ಸರ್ಕಾರಗಳು ಕಾನೂನುಗಳನ್ನು ಮಾಡಿವೆಯೋ, ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎನ್ನುವಂಥದ್ದು ನಡ್ಕೊಂಡಿದೆಯೋ ಎನ್ನುವಂಥದ್ದನ್ನು ಕಂಡುಹಿಡಿಯುವುದು ತುಂಬ ಕಠಿಣ ಕೆಲಸ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿಯೇ ಎಲ್ಲಿ ಅಲಿಖಿತ ಸಂವಿಧಾನ ಇದೆಯೋ ಅಲ್ಲಿ ಒಂದು ಥರ ನೋಡಿದರೆ ಅದು ಸುಲಭ ಅಂತ ಅನಿಸುತ್ತೆ. ಒಮ್ಮೊಮ್ಮೆ ಯೋಚನೆ ಮಾಡಿದರೆ ಅಲಿಖಿತ ಸಂವಿಧಾನ ಇದ್ದರೆ ಒಳ್ಳೆಯದಾಗುತ್ತೆ, ಸಡನ್ನಾಗಿ ಎಲ್ಲ ತೀರ್ಮಾನಗಳನ್ನು ಅಥವಾ ಅಲ್ಲಿ ಅಮೆಂಡ್ಮೆಂಟ್ಗಳನ್ನು ಮಾಡೋದು ಈಸಿ ಅಂತ ಅನಿಸುತ್ತೆ. ಆದರೆ ಕೆಲವೊಮ್ಮೆ ಯೋಚನೆ ಮಾಡಿದರೆ ಅದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದ್ದರೆ ಮಿಸ್ಯೂಸ್ ಆಗುವಂಥ ಚಾನ್ಸಸ್ಗಳು, ದುರುಪಯೋಗ ಆಗುವಂಥ ಸಾಧ್ಯತೆಗಳು ಕಾಲದಿಂದ ಕಾಲಕ್ಕೆ ಹೆಚ್ಚಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಭಾರತದಂಥ ರಾಷ್ಟ್ರಗಳಲ್ಲಿ, ದೊಡ್ಡ ರಾಷ್ಟ್ರಗಳಲ್ಲಿ ಲಿಖಿತ ರೂಪದಲ್ಲಿ ಇದ್ದರೆ ಜನರು ಕೇಳೋದಿಲ್ಲ, ಕೆಲವೊಮ್ಮೆ ಅದನ್ನು ವಿರೋಧಿಸ್ತಾರೆ. ಆದರೆ ಅಲಿಖಿತ ರೂಪದಲ್ಲಿ ಇದ್ದರೆ ಇನ್ನು ಕೇಳುವಂಥ ಸಾಧ್ಯತೆಗಳು ಇದೆಯಾ ಅಂತ ಒಮ್ಮೆ ಯೋಚನೆ ಬರುತ್ತೆ. ಇನ್ನು ಕೆಲವೊಮ್ಮೆ ಏನು ಯೋಚನೆ ಬರುತ್ತೆ, ಅನ್ರಿಟನ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆ ಅನ್ರಿಟನ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ಅಂದರೆ ಕೆಲವೊಂದಿಷ್ಟು ಕಠಿಣವಾದಂತಹ ವ್ಯವಸ್ಥೆಗಳಿರುತ್ತೆ, ಅದನ್ನು ಸುಲಭ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಿ ಜನರಿಗೆ ಕಾಲಕ್ಕೆ ತಕ್ಕಂತೆ ಅನುಕೂಲವನ್ನು ಮಾಡಿಕೊಳ್ಳಿಕ್ಕೂ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ. ಸೊ ರಿಟರ್ನ್ ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಡುವೆ ಡಿಫ್ರೆನ್ಸ್ಗಳನ್ನು ನಾವೇನು ಒಂದು ಸಣ್ಣದಾಗಿ ನೋಡ್ತಾ ಹೋಗೋದಾದರೆ, ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆರ್ ರಿಟರ್ನ್ ಡೌನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ರಿಟರ್ನ್ ಡೌನ್. ಅಲ್ಲಿ ಅಲಿಖಿತ ಸಂವಿಧಾನದಲ್ಲಿ ಅಥವಾ ಲಿಖಿತ ಸಂವಿಧಾನ ಎನ್ನುವಂಥದ್ದು ಬರೆದುಕೊಂಡಿರುವಂತಹ ಸಂವಿಧಾನವಾದರೆ, ಅಲಿಖಿತ ಸಂವಿಧಾನ ಎನ್ನುವಂಥದ್ದು ಬರೆಯದೇ ಇರುವಂಥ ಸಂವಿಧಾನ ಅಥವಾ ಕಾನೂನುಗಳಲ್ಲೂ ಬರವಣಿಗೆಯ ರೂಪದಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಾನ್ಸ್ಟಿಟ್ಯೂಷನಲ್ ಲಾ ಆ್ಯಂಡ್ ಆರ್ಡಿನರಿ ಲಾ. ಲಿಖಿತ ಸಂವಿಧಾನದಲ್ಲಿ ಸಾಮಾನ್ಯ ಕಾನೂನಿಗೂ ಮತ್ತು ಸಂವಿಧಾನಾತ್ಮಕ ಕಾನೂನಿಗೂ ವ್ಯತ್ಯಾಸಗಳುಂಟು. ಆದರೆ ಅಲಿಖಿತ ಸಂವಿಧಾನದಲ್ಲಿ ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ಡಿಫರೆನ್ಸ್ ಬಿಟ್ವೀನ್ ದಿ ಕಾನ್ಸ್ಟಿಟ್ಯೂಷನಲ್ ಲಾ ಆ್ಯಂಡ್ ಆರ್ಡಿನರಿ ಲಾ. ಅಲಿಖಿತ ಸಂವಿಧಾನದಲ್ಲಿ ಸಾಮಾನ್ಯ ಕಾನೂನಿಗೂ ಮತ್ತು ಸಂವಿಧಾನಾತ್ಮಕ ಕಾನೂನಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರುವುದಿಲ್ಲ. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ಕ್ಯಾನ್ ಬಿ ಅಮೆಂಡೆಡ್ ನಾಟ್ ಈಸಿಲಿ. So, unwritten constitution can be amended easily and frequently. ಲಿಖಿತ ಸಂವಿಧಾನದಲ್ಲಿ ಅಥವಾ ಲಿಖಿತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥದ್ದು ತುಂಬ ಕಷ್ಟ ಆಗುವಂಥದ್ದು. ಆದರೆ ಅಲಿಖಿತ ಸಂವಿಧಾನವನ್ನು ಸರಳ ಮತ್ತು ಪದೇ ಪದೇ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ದಿ ಕ್ಲಿಯರ್ ಬಟ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ಕ್ಲಿಯರ್. ಕೆಲವೊಮ್ಮೆ ಲಿಖಿತ ಸಂವಿಧಾನ ಎನ್ನುವಂಥದ್ದು ಸ್ಪಷ್ಟತೆ ಮತ್ತು ನಿಖರತೆಯಿಂದ ಕೂಡಿರುತ್ತೆ, ಆದರೆ ಅಲಿಖಿತ ಸಂವಿಧಾನ ಎನ್ನುವಂಥದ್ದು ಅಸ್ಪಷ್ಟತೆ, ಗೊಂದಲದಾಯಕವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಟನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ಕೆಲವೊಂದಿಷ್ಟು ವ್ಯತ್ಯಾಸಗಳು. ಸೊ ಇಂದಿನ ಒಂದು ಕ್ಲಾಸಲ್ಲಿ ನಾವು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಫೀಚರ್ಸ್. ಸೊ ಏನು ತಿಳ್ಕೊಂಡ್ವಿ? ಅಲಿಖಿತ ಸಂವಿಧಾನದ ಅರ್ಥ, ವ್ಯಾಖ್ಯೆ ಮತ್ತು ಅದರ ಮುಖ್ಯ ಲಕ್ಷಣಗಳ ಕುರಿತಾಗಿ ತಿಳಿದಿದ್ದೀವಿ. ಅದೇ ರೀತಿಯಾಗಿ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಮತ್ತು ಅಲಿಖಿತ ಸಂವಿಧಾನದ ವ್ಯತ್ಯಾಸಗಳ ಕುರಿತಾಗಿ ತಿಳ್ಕೊಂಡ್ವಿ. ಇನ್ ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಅಬೌಟ್ ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಸಂವಿಧಾನದ ವಿಧಗಳಲ್ಲಿಯೇ ಒಂದಾದಂತಹ ಅನಮ್ಯ ಮತ್ತು ನಮ್ಯ ಸಂವಿಧಾನದ ಕುರಿತಾಗಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.